ಪರೀಕ್ಷೆ ಹಲವು ವಿವಾದಗಳೊಂದಿಗೆ ನಡೆದಿದೆ ಏನೋ ಸರಿ, ಆದರೆ ಇದೀಗ ಕಾಲೇಜುಗಳ ಸೀಟ್ ಬ್ಲಾಕಿಂಗ್ ದಂಧೆ ದೊಡ್ಡ ತಲೆಬೇನೆಯಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಹಾಳುಗೆಡವಿ ದಂಡಿಯಾಗಿ ದುಡ್ಡು ಮಾಡುವ ಕಾಳದಂಧೆಕೋರರಿಂದ ಸೀಟ್ ಬ್ಲಾಕಿಂಗ್ ದಂಧೆ ನಡೆಯುತ್ತಿದೆ. ಕೆಇಎ ಚಾಪೆ ಕೆಳಗೆ ತೂರಿದರೆ ದಂಧೆಕೋರರು ರಂಗೋಲಿ ಕೆಳಗೆ ತೂರುತ್ತಿದ್ದಾರೆ. ಇವರಿಗೆ ಭ್ರಷ್ಟ ಅಧಿಕಾರಿಗಳು ಸಹ ಸಾಥ್ ನೀಡುತ್ತಿರುವುದು ದುರಂತ. ಇದೀಗ ಸೀಟ್ ಬ್ಲಾಕಿಂಗ್ ದಂಧೆ ತಡೆಗೆ ಕೆಇಎ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಕರ್ನಾಟಕದ ಯುಜಿಸಿಇಟಿ ಸೀಟ್ ಬ್ಲಾಕಿಂಗ್ ವಿವಾದಕ್ಕೆ ತೆರೆ ಎಳೆಯಲು ಮುಂದಾಗಿರುವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೇ ಮೊದಲ ಬಾರಿಗೆ ಸೀಟ್ ಬ್ಲಾಕಿಂಗ್ ತಡೆಗಟ್ಟಲು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸಲು ನಿರ್ಧರಿಸಿದೆ. ಅಷ್ಟೇ ಅಲ್ಲ, ಕ್ಯೂಆರ್ ಕೋಡ್ ಸಿಸ್ಟಮ್ ಅನ್ನು ಜಾರಿ ಮಾಡಲಿದೆ. ರಾಜ್ಯದ ಕೆಲವು ಖಾಸಗಿ ಕಾಲೇಜುಗಳು, ಸೈಬರ್ ಸೆಂಟರ್ಗಳು ಮತ್ತು ಅಭ್ಯರ್ಥಿಗಳ ಕೈವಾಡದಿಂದ ಸೀಟ್ ಬ್ಲಾಕಿಂಗ್ ದಂಧೆ ನಡೆಯುತ್ತಿದೆ. ಎಲ್ಲ ಆಯಾಮಗಳಿಂದ ಈ ಬಾರಿ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಸೀಟ್ ಬ್ಲಾಕಿಂಗ್ ಕಡಿವಾಣ ಹಾಕಲಾಗುತ್ತಿದೆ. ಸಿಇಟಿ ಜೊತೆಗೆ ಎನ್ಇಟಿ ಮತ್ತು ಐಐಟಿಗಳಲ್ಲಿ ಪ್ರವೇಶಾತಿಗೆ ಕೌನ್ಸೆಲಿಂಗ್ನಲ್ಲಿ ಎನ್ಇಟಿಯಲ್ಲಿ ಪಾಲ್ಗೊಳ್ಳುವ ಜೆಇಇ ಅಭ್ಯರ್ಥಿಗಳು ವೈದ್ಯಕೀಯ ಕೋರ್ಸ್ಗಳಿಗೆ ಸೇರಲು ರಾಷ್ಟ್ರೀಯ ವೈದ್ಯಕೀಯ ಪರಿಷತ್ತು ಕೌನ್ಸೆಲಿಂಗ್ ಪ್ರಕ್ರಿಯೆಗಳ ಮೇಲೂ ನಿಗಾ ವಹಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಜೆಇಇ ಸೀಟ್ನಲ್ಲಿ ಸೀಟು ಪಡೆದ ನಂತರ ಸಿಇಟಿಯಲ್ಲಿ ಸೀಟು ರದ್ದುಗೊಳಿಸಬೇಕು. ಇಲ್ಲವಾದಲ್ಲಿ ಇಂತಹ ವಿದ್ಯಾರ್ಥಿಗಳ ಮೇಲೆ ನಿಗಾ ವಹಿಸಲಾಗುತ್ತದೆ. ನಕಲಿ ಅಭ್ಯರ್ಥಿಗಳು ಸಿಇಟಿ ಪರೀಕ್ಷೆ ಬರೆಯುವುದನ್ನು ಹಾಗೂ ಪರೀಕ್ಷೆ ಬರೆದವರೇ ಒಬ್ಬರು ಕಾಲೇಜಿಗೆ ಸೇರುವವರು ಮತ್ತೊಬ್ಬರು ಆಗುವುದನ್ನು ಕೂಡ ತಪ್ಪಿಸಲು ಈ ಬಾರಿ ಅಡ್ವಾನ್ಸ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಪ್ಲಿಕೇಶನ್ ಸಲ್ಲಿಸುವ ವೇಳೆ ಪಡೆಯುವ ಭಾವಚಿತ್ರ ಆಧಾರದಲ್ಲಿ ವಿದ್ಯಾರ್ಥಿಯನ್ನು ಪರೀಕ್ಷಾ ಕೇಂದ್ರದಲ್ಲಿ ಅಪ್ಲಿಕೇಶನ್ ಮೂಲಕ ವಿದ್ಯಾರ್ಥಿಯ ಮುಖಚಹರೆ ಹಾಗೂ ಕ್ಯೂಆರ್ ಕೋಡ್ನಲ್ಲಿ ಖಾತ್ರಿಪಡಿಸಿಕೊಂಡ ಬಳಿಕವೇ ವಿದ್ಯಾರ್ಥಿಗೆ ಪ್ರವೇಶಕ್ಕೆ ಅವಕಾಶ ನೀಡಲಾಗುತ್ತದೆ. ಇದೇ ತಂತ್ರಜ್ಞಾನವನ್ನು ಅರ್ಜಿ ಸಲ್ಲಿಸಿದ ದಿನದಿಂದ ಕಾಲೇಜಿನಲ್ಲಿ ಅಡ್ಮಿಷನ್ ಪಡೆಯುವ ತನಕ ಅನ್ವಯ ಮಾಡಲಾಗುತ್ತದೆ. ಕಾಲೇಜು ಪ್ರವೇಶ ಪಡೆಯುವ ವೇಳೆ ಪ್ರಾಂಶುಪಾಲರಿಗೂ ಒಟಿಪಿ ಕಳುಹಿಸಿ ಪರಿಶೀಲನೆ ಮಾಡಿಕೊಳ್ಳಲಾಗುತ್ತದೆ. ಅರ್ಜಿ ಸಲ್ಲಿಸುವ ವೇಳೆಯಿಂದ ಮುಖಕ್ಕೂ ಕಾಲೇಜಿಗೆ ಪ್ರವೇಶ ಪಡೆದ ಅಭ್ಯರ್ಥಿಗೂ ವ್ಯತ್ಯಾಸವಾದಲ್ಲಿ ಪ್ರವೇಶ ಪಡೆಯಲು ಸಾಧ್ಯವಾಗುವುದಿಲ್ಲ. ಅಂದಹಾಗೆ ಕಳೆದ ವರ್ಷದಿಂದಲೇ ಈ ನಿಯಮ ಜಾರಿಯಲ್ಲಿದ್ದರೂ ಹೆಚ್ಚಿನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಎರಡನೇ ಪರೀಕ್ಷೆಯ ಅಂಕಗಳನ್ನು ಸಿಇಟಿಗೆ ಪರಿಗಣಿಸುತ್ತಾರೋ ಇಲ್ಲವೋ ಎಂಬ ಗೊಂದಲವಿದ್ದ ಕಾರಣ ದ್ವಿತೀಯ ಪಿಯುಸಿಯ 3 ಪರೀಕ್ಷೆಗಳಲ್ಲಿ ವಿಷಯವಾರು ಯಾವುದರಲ್ಲಿ ಹೆಚ್ಚಿರುತ್ತದೆಯೋ ಅದನ್ನೇ ಪರಿಗಣಿಸಲಾಗುತ್ತದೆ. ಕೆಇಎ ನಡೆಸುವ ಎರಡನೇ ಮುಂದುವರೆದ ಸುತ್ತಿನ ನಂತರ ಉಳಿದ ಸೀಟುಗಳನ್ನು ಖಾಸಗಿ ಕಾಲೇಜುಗಳಿಗೆ ಮರಳಿಸಲಾಗುತ್ತದೆ. ಅಂತಹ ಸಮಯದಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಸೀಟುಗಳನ್ನು ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಿಕೊಳ್ಳುವ ಬಗ್ಗೆಯೂ ದೂರುಗಳಿವೆ. ಇಂತಹ ಕ್ರಮಗಳಿಗೆ ಕಡಿವಾಣ ಹಾಕುವುದಕ್ಕಾಗಿ 3 ಹಾಗೂ ಮುಂದುವರೆದ ಸುತ್ತಿನಲ್ಲಿಯೂ ಸೀಟು ಹಂಚಿಕೆ ಮಾಡಲು ಎಐಸಿಇಟಿ ನೀಡಿರುವ ಕೊನೆಯ ದಿನ ಮುಗಿದ ನಂತರ 10 ದಿನಗಳವರೆಗೂ ಕರ್ನಾಟಕ ಯುಜಿಸಿಇಟಿ ಸೀಟು ಹಂಚಿಕೆ ನೀಡಲಾಗುತ್ತಿದೆ. ಹೀಗೆ 16 ಕ್ರಮಗಳ ಮೂಲಕ ಸೀಟು ಬ್ಲಾಕಿಂಗ್ ಪ್ರಕರಣಗಳನ್ನು ತಪ್ಪಿಸಲು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಈ ಬಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೈಗೊಂಡಿದೆ. ಈ ಎಲ್ಲಾ ಕ್ರಮ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಕಾದು ನೋಡಬೇಕು. ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಹಾಳುಗೆಡುವುದು ಈ ದಂಧೆಗೆ ಕಡಿವಾಣ ಹಾಕುವ ಇಚ್ಛಾಶಕ್ತಿ ಅಗತ್ಯವಿದೆ. ಇಲ್ಲವಾದರೆ ಬಡವರಿಗೆ, ಪ್ರತಿಭಾವಂತರಿಗೆ ಉನ್ನತ ಶಿಕ್ಷಣ ಬಯಚಿಕೆಯೇ ಸರಿ. ದೇಶದ ವಿದ್ಯಾರ್ಥಿಗಳ ಹಣೆಬರಹವನ್ನು ನಿರ್ಧರಿಸುವ ಸಿಇಟಿ ಪರೀಕ್ಷೆ ಬರೆಯುವವರಿಗೆ ತೊಂದರೆ ಆಗದೇ ಇರಲೆಂದು ನಮ್ಮ ಮಾಧ್ಯಮದ ಮನವಿಯಾಗಿರುತ್ತದೆ. ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.